ಹಾಯ್ ಫ್ರೆಂಡ್ಸ್, ಎಲ್ರು ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಮೊನ್ನೆ ಕಮ್ಯುನಿಟಿ ಹಾಕಿದ್ದೆ ಒಂದು ಮೇ ತಿಂಗಳೊಳಗಾಗಿ ನಿಮ್ಗೆಲ್ರಿಗೂ ಒಂದು ತಿಂಗಳ ಫ್ರೀ ಆಗಿ ಕ್ಲಾಸ್ ಅನ್ನ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ. ಅದ್ರ ಬಗ್ಗೆ ಸುಮಾರು ನನ್ಗೆ ಕಮೆಂಟ್ ಹಾಕಿರಿ, ಯಾವ ರೀತಿ ಜಾಯಿನ್ ಆಗ್ಬೇಕು, ಆಮೇಲೆ ಟೈಮಿಂಗ್ ಏನು, ಅದು ಇದು ಎಲ್ಲಾನು ಕೇಳಿರಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾನು ಇವತ್ತ ಮಾಹಿತಿ ಕೊಡ್ಬೇಕಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡಕ್ಕೂ ನಂಗೆ ಟೈಮ್ ಇಲ್ಲ, ಯಾಕಂದ್ರೆ ಅಷ್ಟು ಬಿಜಿ ಇದೀನಿ. ಈ ಸೋಮವಾರದನ್ನಷ್ಟಲೇ ನಾನು ಬ್ಲೌಸ್ ಬಹಳ ಕೊಡೋದವು. ಅವೆಲ್ಲಾ ಬ್ಲೌಸ್ ಗಳು ಕಟಿಂಗ್ ಸ್ಟಿಚಿಂಗ್ ಮಾಡಿದ ನಂತರ ನೆಕ್ಸ್ಟ್ ಏನದ ನನಗೆ ಅರ್ಜೆಂಟ್ ಇಲ್ಲಾರ ಬ್ಲೌಸ್ ಇರ್ತಾವ. ಯಾಕಂದ್ರೆ ಸೋಮವಾರ ತನಕ ಕೊಡುವೆಲ್ಲ ಅರ್ಜೆಂಟ್ ಬ್ಲೌಸ್ ಅದಾವು. ಸೋಮವಾರ ಆಗಿಂದ ಎಲ್ಲ ನಾನು ನಿಧಾನಕ್ಕೆ ಕೊಟ್ರು ನಡೀತದ. ಬ್ಲೌಸ್ ಗಳು ಸಾಕಷ್ಟು ಅದಾವ ಫ್ರೆಂಡ್ಸ್, ಸ್ಟಿಚಿಂಗ್ ಇರ್ತ ನಿಧಾನಕ್ಕೆ ಕೊಟ್ರು ನಡೀತದ. ಯಾಕಂದ್ರೆ ಎಲ್ಲಾನು ಒಬ್ಳೆ ಮೇಂಟೈನ್ ಮಾಡೋದ್ರಿಂದ ತುಂಬಾ ಕಷ್ಟ ಆಗತ್ತ. ಈ ಕಡೆ ಆರಿ ವರ್ಕ್ ಅಂದ್ರೆ ಅವನು ಹಾಕಕ್ ಕೊಟ್ಟಿರ್ತಾರ ಬ್ಲೌಸ್ ಗಳು, ಈ ಕಡೆ ಮಷಿನ್ ಎಂಬ್ರಾಯ್ಡ್ರಿ ಬ್ಲೌಸ್ ಗಳು ಕೊಟ್ಟಿರ್ತಾರ. ಈ ವಿಡಿಯೋದಾಗ ಒಂದ್ ಸ್ವಲ್ಪ ಎಲ್ಲರಿಗೂ ಏನ್ ಕನ್ಫ್ಯೂಸ್ ಅದಂತ ಮಷಿನ್ ಎಂಬ್ರಾಯ್ಡ್ರಿ ತಗೊಂಡ್ರೇನ್ರಿ ಅಂತ ಹೇಳಿ ಕೆಲವೊಂದಿಷ್ಟು ನಾನು ರಾಲ್ಸನ್ ಮಿಷನ್ ಮೇಲೆ ಹಾಕ್ತೇನೆ. ಇನ್ ಕೆಲವೊಂದಿಷ್ಟು ನನ್ನ ಫ್ರೆಂಡ್ ಅದಾರ, ಅವ್ರಿಗೆ ಕೊಟ್ಟಿರ್ತೀನಿ. ನಾನು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಳಕ್ ಹೋಗಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 1,50,000ದಿಂದ ಅದಾವ ಸ್ಟಾರ್ಟಿಂಗ್. ಅದಾದ ನಂತರ ನಮ್ಗೆ 12 ಲಕ್ಷ ತನ ಸಿಗ್ತಾವ ಅಂತ ಹೇಳಾರ ಅಂಗಡಿಯವರು. ಅದಕ್ಕೆ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಹಾಕೋದು ಅಷ್ಟು ಬ್ಯಾಡ ಅಂತ ಹೇಳಿ ನಾನು ಏನ್ ಬೇಸಿಕ್ ಡಿಸೈನ್ ಅದಾವಲ್ಲ ಎಂಬ್ರಾಯ್ಡ್ರಿದು ಎಲ್ಲಾ ರಾಲ್ಸನ್ ಮೆಷಿನ್ ಮೇಲೆನೆ ಹಾಕ್ತೇನೆ. ಆಮೇಲೆ ಕಂಪ್ಯೂಟರ್ದ ಏನದ ನಾನು ನಮ್ ಫ್ರೆಂಡ್ ಅದಾರ ಅವ್ರಿಗೆ ಕೊಟ್ಟಿರ್ತೀನಿ, ಫ್ರೆಂಡ್ ಕಡೆನೆ ಕೊಟ್ಟಿರ್ತೀನಿ, ಅವ್ರೇ ಹಾಕಿ ಕೊಡ್ತಾರ. ನಿಮ್ಗೂ ಬೇಕಾಗಿತ್ತಂತಂದ್ರ ಹೇಳ್ರಿ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಆಯ್ತು ಅಥವಾ ಮಷಿನ್ ಎಂಬ್ರಾಯ್ಡರಿ, ಆರಿ ವರ್ಕ್, ಬ್ಲೌಸ್ ಸ್ಟಿಚಿಂಗು ಎಲ್ಲಾನು ಕೂಡ ನಮ್ಮ ಹತ್ರ ಅವೈಲೇಬಲ್ ಅದ. ಸಾರಿ ಕುಚ್ಚು ಎಲ್ಲಾನು ಕೂಡ ನಾವು ಮಾಡ್ಕೊಡ್ತೀವಿ. ಈಗೇನ್ ಯೂಟ್ಯೂಬ್ ಒಳಗೆ ನಾನು ಇದು ಎಲ್ಲಾ ಸ್ಟಿಚ್ ಮಾಡ್ತೇನೆ, ಆಮೇಲೆ ಆರಿ ವರ್ಕ್, ಮಷಿನ್ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತೀನಿ ಅಂತ ಹೇಳಿಂದ ತುಂಬಾ ಜನ ನನಗ ಬೇರೆ ಊರ್ಲಿಂದ ಆಯ್ತು, ಲೋಕಲ್ ಆಯ್ತು ಬಂದು ಭೇಟಿಯಾಗಿ ಬ್ಲೌಸ್ಗಳನ್ನ ನನ್ಗ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಟ್ಟು ಹೊಂಟಾರ. ಹಿಂಗಾಗಿ ನಾನು ಬಿಜಿ ಆಗಿಬಿಟ್ಟೀನಿ. ಈ ತಿಂಗಳಂತರೂ ಏಪ್ರಿಲ್ ತಿಂಗಳಂತೂ ತುಂಬಾ ಬಿಜಿ ಇದೆ. ಏಪ್ರಿಲ್ ತಿಂಗಳೊಳಗಾಗಿ ನಾನು ಒಟ್ಟ ವಿಡಿಯೋಗಳೇ ಹಾಕಿಲ್ಲ, ತುಂಬಾ ಬೇಜಾರಾಯ್ತು. ಯೂಟ್ಯೂಬ್ ತುಂಬಾನೇ ಮಿಸ್ ಮಾಡ್ಕೊಂಡಿನಿ ನಾನು. ಈ ಮೇ ತಿಂಗಳೊಳಗ ನಾನು ಫ್ರೀ ಆಗ್ತೀನಿ. ಯಾಕಂದ್ರೆ ಮೇದೊಳಗ ಒಂದ್ ಸ್ವಲ್ಪ ಗತ್ತಾದ ಅಂತ ಹೇಳ್ತಾರ, ಅಷ್ಟೊಂದು ಮಿತಿ ಇದು ಇಲ್ಲ ಅಂತ ಹೇಳ್ತಾರ. ಅದೇನೋ ಗೊತ್ತಿಲ್ಲ, ಬಟ್ ನನಗಂತೂ ಬಟ್ಟೆ ಅದಾವು. ಬಟ್ಟೆ ಅಂತ್ರೂ ಬಂದೇ ಬರ್ತಾವ, ಸ್ಟಿಚ್ ಮಾಡ್ಕೊಡ್ತೇನೆ. ನಿಮ್ಗೂ ಕೂಡ ಬಟ್ಟೆಗಳು ಸ್ಟಿಚ್ ಮಾಡಿ ಕೊಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಕ ಮೆಸೇಜ್ ಹಾಕ್ರಿ, ನಾ ಅಡ್ರೆಸ್ ಕೊಟ್ಟಿರ್ತೀನಿ. ನೀವು ಲೋಕಲ್ ಇದ್ರಿ ಅಂದ್ರೆ ಇಲ್ಲೇ ಬಂದು ಕೊಟ್ಟು ಹೋಗ್ಬೋದು. ಬೇರೆ ಊರ್ಲವ್ರ ಇದ್ರಿ ಅಂತಂದ್ರೆ ಅಲ್ಲಿಂದ ನೀವು ಕೊರಿಯರ್ ಮಾಡಿದ್ರೆ ನಾನು ಆದಷ್ಟು ಬೇಗನೆ ಫಾಸ್ಟ್ ಆಗಿ ಸ್ಟಿಚ್ ಮಾಡಿ ನೀವು ಕೊಟ್ಟು ಕಳಿಸ್ತೀನಿ. ಆಮೇಲೆ ಇನ್ನೊಂದ್ ಏನ್ ಹೇಳೋದಂತಂದ್ರೆ ಬೇಸಿಗೆ ಕ್ಲಾಸದ ಬಗ್ಗೆ, ಮೇ 1 ತಿಂಗಳ ಫ್ರೀ ಕ್ಲಾಸ್ ಬಗ್ಗೆ ಹೇಳ್ತೀನಿ ನಿಮ್ಗೆ. 1 ತಿಂಗಳ ನಾನು ಫ್ರೀ ಆಗಿ ಕ್ಲಾಸಸ್ ಅನ್ನ ತಗೋತೀನಿ. ಯಾವ್ದಂದ್ರೆ ಟೈಲರಿಂಗ್ ಬಗ್ಗೆ. ಹೆಂಗ್ ಕ್ಲಾಸಸ್ ತಗೋತೀನಿ ಅಂತಂದ್ರ ಯೂಟ್ಯೂಬ್ ಒಳಗೆ ಫಸ್ಟ್ ನಾನು ಹೋದ ವರ್ಷ 1ರಿಂದ 14 ತನಕ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಫ್ರೀ ಕ್ಲಾಸಸ್ ಅವೆಲ್ಲ. ಇನ್ನು ಅದ್ರ ಮುಂದಿಂದು ನೆಕ್ಸ್ಟ್ ವಿಡಿಯೋಗಳು ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡೀನಿ. ನೀವು ನನಗ ಕಮೆಂಟ್ ಮಾಡಿ ಹೇಳ್ಬೇಕು ಮುಂದಿನ ವಿಡಿಯೋಗಳನ್ನ. ಅಂದ್ರೆ 14ನೇ ವಿಡಿಯೋದಿಂದ ಮುಂದ 15ನೇ ವಿಡಿಯೋ ಕಂಟಿನ್ಯೂ ಮಾಡೋಣ, ಅಥವಾ ಸಾದಾ ಬ್ಲೌಸ್ ಇಂದ ಇನ್ನೊಮ್ಮೆ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಲಾ ಅಂತ ಹೇಳಿ ನೀವು ನನಗ ಕಮೆಂಟ್ ಮಾಡಿ ಹೇಳಿದ್ರಿ ಅಂದ್ರೆ ನಾನೇನದ ಕಂಟಿನ್ಯೂ ಮಾಡ್ಬೇಕು ಅಂತಂದ್ರೆ ಈಗ 14ನೇ ಕ್ಲಾಸ್ ಅಂತಂದ್ರ ಸಾದಾ ಕಟೋರಿ, ಒನ್ ಟಕ್ಸ್, ಕ್ರಾಸ್ ಕಟಿಂಗ್ ಎಲ್ಲ ಆಗ್ಯಾವ 14 ಕ್ಲಾಸಸ್. 15ನೇ ಕ್ಲಾಸ್ ಏನದ ನಾನು ನೆಕ್ಸ್ಟ್ ಬರುವಂತ ಬೇರೆ ಪ್ಯಾಟರ್ನ್ ಅನ್ನ ಹೇಳ್ಕೊಡ್ತೀನಿ. ಇಲ್ಲ ಯಾವ್ದು ಬೇಡ್ರಿ ನಮ್ಗ 1ನೇ ಕ್ಲಾಸ್ ಇಂದಾನೇ ಕಂಟಿನ್ಯೂ ಮಾಡ್ರಿ ಅಂತಂದ್ರ ನಾನು ಸಾದಾ ಬ್ಲೌಸ್ ಇಂದಾನೇ ಸ್ಟಾರ್ಟ್ ಮಾಡ್ತೀನಿ. ನೀವ್ ಏನಂಬುದು ನನಗ ತಿಳಿಸ್ಬೇಕು ಫ್ರೆಂಡ್ಸ್. ಓಕೆ, ಮತ್ತೆ ಹೆಂಗ್ ಜಾಯಿನ್ ಆಗ್ಬೋದು ಅಂತಂದ್ರೆ ಜಾಯಿನ್ ಆಗೋದು ಏನಿಲ್ಲ, ಜಸ್ಟ್ ನೀವು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ಎಲ್ಲಾ ತರದ ವಿಡಿಯೋಸ್ಗಳು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತಾವ. ಆದಷ್ಟು ಬೇಗನೆ ನೀವು ನೋಡಿ ಕಲಿಬಹುದು ಫ್ರೆಂಡ್ಸ್. ಒಂದಿನದ ಯಾವುದೇ ತರ ಫೀಸ್ ಇಲ್ಲ, ಫ್ರೀಯಾಗಿ ಮನೆಯಲ್ಲೇ ಕುಳಿತು ನಿಧಾನವಾಗಿ ನೀಟಾಗಿ ಕಲಿಬಹುದು. ಯೂಟ್ಯೂಬಿಗೆ ವಿಡಿಯೋ ಬರ್ತಾವೆ ಯಾವುದೇ ತರ ಕ್ಲಾಸ್. ಅಂದ್ರೆ ನೀವು ಡೌಟ್ಗಳು ಯಾವ ರೀತಿ ಕೇಳಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಡೌಟ್ಗಳನ್ನ ಆದಷ್ಟು ಕ್ಲಿಯರ್ ಮಾಡ್ತೇನೆ. ಆಮೇಲೆ ಇಲ್ಲೊಂದ್ ಸ್ವಲ್ಪ ಡಿಸೈನ್ಸ್ ಅದಾವ ನಾನು ಹಾಕಿದ್ದು, ಆರಿ ವರ್ಕ್ ಡಿಸೈನ್ಸ್ ತೋರಿಸ್ತೇನೆ ನಿಮ್ಗ. ಇದ್ ನೋಡ್ರಿ, ಇದು ಬ್ಯಾಕ್, ಆಮೇಲೆ ಇದು ಸ್ಲೀವ್ಸ್, ಇದು ಕಟೋರಿ ಅನ್ನೋದ ಫ್ರಂಟ್ ಪಾರ್ಟ್. ಆಮೇಲೆ ಇನ್ನೊಂದ್ ಐತಿ, ಇನ್ನೂ ಅದಾವ ಫ್ರೆಂಡ್ಸ್. ಆಮೇಲೆ ನನ್ಗೂ ತುಂಬಾ ನನ್ ಬ್ಲೌಸ್ ಗಳು ಸ್ಟಿಚ್ ಮಾಡಿ ಕೊಟ್ಟೇನಿ, ನನ್ಗೆ ವಿಡಿಯೋ ಮತ್ತೆ ಕ್ಲಿಪ್ ತಗೊಳಕ್ ಆಗ್ಲಿಲ್ಲ ಫ್ರೆಂಡ್ಸ್. ಇದು ನೋಡ್ರಿ, ಆಮೇಲೆ ಇದು ಸ್ಲೀವ್ಸ್, ಇದು ಬಾರ್ಡರ್ ಮೇಲೆ ಹಾಕಿನಿ.
ಆಮೇಲೆ ಇದನ್ನು ಕೂಡ ಕಟೋರಿ ಆಗಿರೋದ್ರಿಂದ ನಾನು ಈ ತರ ತಗೊಂಡೆ. ಇದು ಕಟೋರಿ ಅಂದ್ರೆ ಇದು ಮೇಲ್ಗಡೆ ಪೀಸಿಗೆ ಅಷ್ಟೇ ಬರ್ತದೆ, ಕೆಳಗೇನದ ಇಲ್ಲಿ ನಮ್ಗ ರೌಂಡ್ ಪೀಸ್ ಅನ್ನೋದು ಅಟ್ಯಾಚ್ ಆಗ್ತದೆ. ಕಟೋರಿ ಏನದ ಈ ರೀತಿ ನಾವು ಮಾರ್ಕಿಂಗ್ ಮಾಡ್ಬೇಕು. ಬೇಕಿದ್ರೆ ಕೇಳ್ರಿ ನೀವು ಕಟೋರಿಗೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಬೇಕಂತೇಳಿ, ಅದನ್ನು ಕೂಡ ನಾನು ಒಂದು ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಇದು ಮತ್ತೊಂದು ಡಿಸೈನ್, ಇದನ್ನು ಕೂಡ ಕಟೋರಿ ಬ್ಲೌಸ್ ಅದ. ಕಟೋರಿ ಬ್ಲೌಸಿಗೆ ಇಲ್ಲಿ ಮಾರ್ಕ್ ಮಾಡಿ ನಾನು. ಆಮೇಲೆ ಇದು ಸ್ಲೀವ್ಸ್ ಏನದ ನಾನು ಇಲ್ಲಿ ಮೇಲ್ಗಡೆನೆ ಬಾರ್ಡರ್ ಬಿಟ್ಟು ಮೇಲ್ಗಡೆ ಚೆನ್ನಾಗಿ ಕಾಣಿಸ್ತದ ಅಂತೇಳಿ ಮೇಲ್ಗಡೆನೆ ವರ್ಕ್ ಹಾಕಿದೀನಿ. ಆಮೇಲೆ ಇದು ಕೊರಳು ನೋಡ್ರಿ, ಬ್ಯಾಕ್ ಸೈಡ್ ಕೊರಳು. ಆಮೇಲೆ ಇನ್ನೂ ಒಂದ್ ಸ್ವಲ್ಪ ಬ್ಲೌಸ್ ಅದಾವು. ಆಮೇಲೆ ವರ್ಕಿಗೂ ಕೊಟ್ಟಾರ, ಅವೆಲ್ಲಾನು ವರ್ಕ್ ಮಾಡಿ ನಾನು ಸ್ಟಿಚ್ ಮಾಡಿ ಸೋಮವಾರ ತನಕ ಕೊಡ್ಬೇಕು. ಸೋಮವಾರ ತನಕ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ನಂದ್ರೆ ಮುಂದೆ ನಾನು ಫ್ರೀ ಆಗ್ತೀನಿ. ಆಮೇಲೆ ನಾನು ಮಂಗಳವಾರದಿಂದ ನಿಮ್ಗೆ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. 1ನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ತುಂಬಾ ಜನ ಕೇಳಿದ್ರಿ ಹೆಂಗ್ ಜಾಯ್ನ್ ಆಗ್ಬೇಕಂತೇಳಿ. ಯೂಟ್ಯೂಬ್ ಒಳಗೆ ನೀವು ವಾಚ್ ಮಾಡಿದ್ರೆ ನಡೀತದೆ. ಯಾಕಂದ್ರೆ ಸ್ವಲ್ಪ ಜನನ ತಗೊಂಡು ನಾನು ಕ್ಲಾಸ್ ಹೇಳ್ಕೊಡಕ್ ಬರಂಗಿಲ್ಲ. ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ನಿ ಅಂತಂದ್ರೆ ಎಲ್ಲರೂ ಕೂಡ ಕಲಿತಾರ ಅಂತ ಹೇಳಿ ನನ್ನೊಂದು ಅಭಿಪ್ರಾಯ. ಓಕೆ ಫ್ರೆಂಡ್ಸ್, ನೀವೇನ್ ಮಾಡ್ಬೇಕಾಗಿಲ್ಲ, ಫೀಸ್ ಕಟ್ಬೇಕಾಗಿಲ್ಲ, ಹೊರಗಡೆ ಹೋಗಿ ಬಿಸಿಲೊತ್ನಾಗ ಕಲಿಬೇಕಾಗಿಲ್ಲ. ಮನೆಯಲ್ಲೇ ಕುಳಿತು ಆರಾಮ್ಸೆ ನೀವು ಹೊಲಿಗೆಯನ್ನ ಕಲಿಬಹುದು. ನಿಮ್ಮ ಬ್ಲೌಸ್ಗಳು, ನಿಮ್ಮ ಬಟ್ಟೆಗಳನ್ನ ನೀವೇ ಸ್ವತಃ ತಯಾರಿಸ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಏಪ್ರಿಲ್ ತಿಂಗಳದ ನಾನು ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡೇ ಇಲ್ಲ ಫ್ರೆಂಡ್ಸ. ನಿಮ್ಮನ್ನೆಲ್ಲನೂ ನಾನು ತುಂಬ ಮಿಸ್ ಮಾಡಿಕೊಂಡೆ. ನಾನು ಯಾವತ್ತೂ ಇಷ್ಟು ಗ್ಯಾಪ್ ಕೊಟ್ಟಿದ್ದಿಲ್ಲ. ಸುಮಾರು 1 ತಿಂಗಳಂತೂ ನಾನು ವಿಡಿಯೋಸ್ಗಳು ಅಪ್ಲೋಡ್ ಮಾಡಲಿಲ್ಲ. ಆಗ ಮಾಡ್ಲಿಕ್ಕಾಗಲಿಲ್ಲ, ತುಂಬ ಕೆಲಸ ಇರೋದ್ರಿಂದ. ಅದಕ್ಕೆ ನಾನು ಈಗ ಫ್ರೀ ಆಗಿನಿ. ಸೋಮವಾರ ತನಕ ಅಷ್ಟು ಕೆಲಸದ, ಮುಂದೇನದ ಅರ್ಜೆಂಟ್ ಕೊಡುವಂಥ ಬ್ಲೌಸ್ಗಳಿಲ್ಲ. ಸೋಮವಾರ ಆಗಿಂದ ಮಂಗಳವಾರದಿಂದ ನಾನು ವೀಡಿಯೋಸ್ಗಳನ್ನ ಕಂಟಿನ್ಯೂ ಅಂದರೆ ಒಂದಿನ ಬಿಟ್ಟು ಒಂದಿನ ಬೆಳಗ್ಗೆ 11 ಗಂಟೆಗೆ ಕನ್ಸಿಸ್ಟೆನ್ಸಿಯಾಗಿ ತಪ್ಪಲಾರ್ದೇ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ. ಯಾಕಂದ್ರೆ ನಾನು ಮೇ ತಿಂಗಳೊಳಗಾಗಿ 1 ತಿಂಗಳು ಫ್ರೀ ಹೇಳ್ಕೊಡ್ತೀನಿ ಅಂತ ಏನಿಲ್ಲ, ಅದನ್ನು ನಾನು ಖಂಡಿತ ಪೂರ್ಣ ಮಾಡ್ತೇನೆ. ಮಂಗಳವಾರದಿಂದ ಕ್ಲಾಸ್ ಸ್ಟಾರ್ಟ್ ಆಕ್ಕವು. ಕ್ಲಾಸ್ ಅಂತಲೇ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರ್ತೀನಿ. ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಮೇಲೆ ಇನ್ನೂ ಯಾರ್ಯಾರು ಹೊಲಿಗೆ ಕಲಿಬೇಕಂತಿರ್ತಾರಲ್ಲ ಅವ್ರಿಗೆಲ್ಲನೂ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ. ಆಮೇಲೆ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಿರ್ತೀನಿ ಅಂದಮೇಲೆ ನಾನು ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಈ ಕ್ಲಾಸ್ ಮುಗಿದ ನಂತರ ಮೇ ಏನು ಮುಗೀತಲ್ಲ, ಜೂನ್ದಿಂದ ನಾನು ಹೊಸ ಬ್ಲೌಸ್ ಪ್ಯಾಟರ್ನ್ಸನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿ ನಿಮಗೋಸ್ಕರ ತೋರಿಸ್ಬೇಕು ಅಂತ ಅಂದ್ಕೊಂಡೇನೆ. ಇನ್ನು ಮುಂದೆ ನಾನು ರೆಗ್ಯುಲರಾಗಿ ಅಂದರೆ 1 ದಿವಸ ಬಿಟ್ಟು 1 ದಿವಸ ಬೆಳಗ್ಗೆ 11 ಗಂಟೆಗೆ ನಾನೇನು ಆನ್ಲೈನ್ ರೆಕಾರ್ಡೆಡ್ ಕ್ಲಾಸ್ಗಳನ್ನ ನಾನು ಬೆಳಗ್ಗೆ 11 ಗಂಟೆಗೆ ಹಾಕ್ತಿದ್ನಲ್ಲ, ಹಂಗೆ ನಾನು ಇನ್ನು ಮುಂದೆ ಯೂಟ್ಯೂಬಿಗೆ 1 ದಿವಸ ಬಿಟ್ಟು 1 ದಿವಸ ಬೆಳಗ್ಗೆ 11 ಗಂಟೆಗೆ ನಾನು ನನ್ನ ಯೂಟ್ಯೂಬ್ ವ್ಯೂವರ್ಸ್ಗಳಿಗೋಸ್ಕರ, ಅವರಿಗೋಸ್ಕರನೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಿಗೋಸ್ಕರನೇ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್. ಹೊಸ ಕಲಿಕೆಗಳನ್ನು ನೀವು ಕಲಿಬೋದು. ಹೋಗ್ಲಾರ್ದಂಗೆ ಬಿಸಿಲೊತ್ನ್ಯಾಗ ಅಥವಾ ಮಳೆ ಯಾವುದೇ ಒಂದು ಸೀಸನ್ದಾಗಲಿ ಹೊರಗೆ ಎಲ್ಲಿ ಹೋಗ್ಲಾರ್ದಂಗೆ, ಫೀಸ್ ಕೊಡಲಾರ್ದೇ ಫ್ರೀಯಾಗಿ ನಮ್ಮ ಚಾನಲನ್ನು ನೋಡಿ ನೀವು ಅಗ್ದಿ ಈಸಿಯಾಗಿ ನೀವು ಕಲಿಬೋದು. ಓಕೆ ಫ್ರೆಂಡ್ಸ, ಅದಕ್ಕೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೀವು ಎಷ್ಟು ಜನ ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ಅಷ್ಟು ನಮಗೆ ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚಿಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ, ಕಲಿಯುವಂಥ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ನಮಗೂ ಕೂಡ ಇಂಟ್ರೆಸ್ಟ್ ಬರ್ತದೆ. ನೋಡೋಣ ಫ್ರೆಂಡ್ಸ್ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಿ ಅಂಥೇಳಿ. ಓಕೆ ಫ್ರೆಂಡ್ಸ್, ಸಿಗೋಣ. ಬಾಯ್ ಎಲ್ಲರಿಗೂ.